ಶುಭೋದಯ. ಇವತ್ತು ನಾವು ಒಂದು ಹಳೆಯ ಕಥೆಯನ್ನ ನೋಡೋಣ. ಈ ಕಥೆಯ ಮೂಲಕ ನಂಬಿಕೆ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಅಂದ್ರೆ ನಾವು ತುಂಬಾ ವರ್ಷಗಳಿಂದ ಕಾಯ್ತಿರೋ ಒಂದು ವಿಷಯ ಇದ್ದಕ್ಕಿದ್ದಂತೆ ನಿಜವಾದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಹೌದು. ಸಂದೇಹ ಅನ್ನೋದು ನಂಬಿಕೆಯ ಶತ್ರುನ ಅಥವಾ ಅದರ ಸಹಜ ಭಾಗವಾ? ಇಂಥ ಕೆಲವು ಪ್ರಶ್ನೆಗಳನ್ನ ಲೂಕನ ಸುವಾರ್ತೆಯಲ್ಲಿ ಬರುವ ಒಂದು ರೋಚಕ ಘಟನೆಯ ಮೂಲಕ ನೋಡೋಣ. ಖಂಡಿತ. ನಮ್ಮ ಮುಂದಿರುವ ಮೂಲಗಳು ಸ್ನಾನಿಕ ಯೋವನ್ನನ ಜನನದ ಮುನ್ಸೂಚನೆಯ ಕಥೆಯನ್ನ ವಿವರಿಸ್ತವೆ. ಆದ್ರೆ ನಾವು ಇದನ್ನ ಕೇವಲ ಒಂದು ಘಟನೆ ಅಂತ ನೋಡೋದು ಬೇಡ. ಸರಿ. ಇದರ ಹಿಂದೆ ಇರೋ ಆಳವಾದ ಅರ್ಥಗಳೇನೋ, ಆ ಪಾತ್ರಗಳ ಭಾವನೆಗಳೇನೋ ಮತ್ತು ಅದರಿಂದ ನಾವು ಇವತ್ತು ಏನು ಕಲಿಬಹುದು ಅನ್ನೋದನ್ನ ಚರ್ಚಿಸೋಣ. ಖಂಡಿತವಾಗಿಯೂ. ಸರಿ, ಹಾಗಾದ್ರೆ ಕಥೆಯೊಳಗೆ ಇಳಿಯೋಣ. ಈ ಕಥೆ ಶುರುವಾಗೋದೇ ಒಂದು ಹೃದಯಸ್ಪರ್ಶಿ ಚಿತ್ರಣದಿಂದ. ಇಲ್ಲೊಬ್ಬ ದಂಪತಿ ಇದ್ದಾರೆ, ಜಕರಿಯಾ ಮತ್ತು ಎಲಿಜಬೆತ್. ಇವರ ಬದುಕೆ ಒಂದು ವಿರೋಧಾಭಾಸ. ದೇವರ ದೃಷ್ಟಿಯಲ್ಲಿ ಪರಿಪೂರ್ಣರು, ಧರ್ಮನಿಷ್ಠರು, ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಅಪೂರ್ಣರು, ಯಾಕಂದ್ರೆ ಅವರಿಗೆ ಮಕ್ಕಳಿಲ್ಲ. ಆ ಕಾಲದಲ್ಲಿ ಬಹಳ ದೊಡ್ಡ ಅರ್ಥವಿತ್ತು. ನಿಜ. ಇವತ್ತಿನ ಕಾಲದಲ್ಲಿ ಮಕ್ಕಳಿಲ್ಲದಿರುವುದು ಒಂದು ವೈಯಕ್ತಿಕ ನೋವಾಗಿರ್ಬೋದು. ಆದರೆ ಆಗ ಅದೊಂದು ಸಾರ್ವಜನಿಕ ಅವಮಾನ. ದೇವರು ಇವರನ್ನು ಶಪಿಸಿದ್ದಾನೆ ಅಥವಾ ಇವರಲ್ಲಿ ಏನೋ ದೋಷವಿದೆ ಅಂತ ಜನ ಮಾತಾಡ್ಕೊಳ್ತಿದ್ರು. ಸಂತಾನ ಅನ್ನೋದು ದೇವರ ಆಶೀರ್ವಾದದ ನೇರ ಸಂಕೇತವಾಗಿತ್ತು. ಅಂದ್ರೆ ಎಲಿಜಬೆತಳ ನೋವು ಕೇವಲ ಭಾವನಾತ್ಮಕವಾಗಿರಲಿಲ್ಲ, ಅದು ಪ್ರತಿದಿನ ಎದುರಿಸಬೇಕಾದ ಸಾಮಾಜಿಕ ನೋವಾಗಿತ್ತು. ಖಂಡಿತ. ಅದೇ. ಅಂತಹ ಹಿನ್ನೆಲೆಯಲ್ಲಿ ಜಕರಿಯನಿಗೆ ಒಂದು ದಿನ ಅವನ ಜೀವನದ ಬಹುದೊಡ್ಡ ಅವಕಾಶ ಸಿಗತ್ತೆ. ಅವನು ಯಾಜಕ ಮತ್ತು ಮಹಾದೇವಾಲಯದ ಗರ್ಭಗುಡಿಯೊಳಗೆ ಹೋಗಿ ಧೂಪಾರತಿ ಮಾಡೋ ಸರದಿ ಅವನಿಗೆ ಬರುತ್ತೆ. ಇದು ಲಾಟ್ರಿ ಹೊಡೆದಂಗೆ. ಹೌದು. ಒಬ್ಬ ಯಾಜಕನಿಗೆ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಅಷ್ಟೇ ಸಿಗ್ಬೋದಾದ ಗೌರವ ಅದು. ಅವನು ಒಳಗೆ ಹೋಗಿ ಧೂಪಾರತಿ ಮಾಡ್ತಿರುವಾಗ ಇದ್ದಕ್ಕಿದ್ದಂತೆ ದೇವದೂತನೊಬ್ಬ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆ ಜಾಗ, ಆ ಸಮಯ ಎಲ್ಲವೂ ತುಂಬಾ ನಾಟಕೀಯವಾಗಿದೆ ಅಲ್ವಾ? ಆ ಸ್ಥಳದ ವಿಶೇಷತೆ ಏನು? ಅದ್ಭುತವಾದ ಪ್ರಶ್ನೆ. ಈ ಗರ್ಭಗುಡಿಯನ್ನದು ದೇವಸ್ಥಾನದ ಹೃದಯ ಇದ್ದಾಗೆ. ಓಕೆ. ಸಾಮಾನ್ಯ ಜನರಿಗೆ ಅಲ್ಲಿ ಪ್ರವೇಶವೇ ಇರಲಿಲ್ಲ. ಯಾಜಕರು ಮಾತ್ರ ಹೋಗಬಹುದಿತ್ತು. ಇನ್ನು ಆ ಧೂಪಪೀಠ, ಅದು ಭೂಮಿಗೂ ಸ್ವರ್ಗಕ್ಕೂ ಇದ್ದ ಒಂದು ಹಾಟ್ಲೈನ್ ಇದ್ದ ಹಾಗೆ. ಹಾಟ್ಲೈನ್? ಹೌದು. ಜನರ ಪ್ರಾರ್ಥನೆಗಳು ಆ ಧೂಪದ ಹೊಗೆಯ ರೂಪದಲ್ಲಿ ನೇರವಾಗಿ ದೇವರಿಗೆ ತಲುಪುತ್ತೆ ಅನ್ನೋ ನಂಬಿಕೆ. ಅಂದ್ರೆ ಜಕರಿಯನು ಇಡೀ ಇಸ್ರಾಯೇಲ್ ಜನರ ಪರವಾಗಿ ದೇವರೊಂದಿಗೆ ಮಾತಾಡ್ತಿದ್ದ ಕ್ಷಣ ಅದು. ವಾವ್! ದೇವದೂತ ಪ್ರತ್ಯಕ್ಷವಾಗಲು ಇದಕ್ಕಿಂತ ಪವರ್ಫುಲ್ ಜಾಗ ಇನ್ನೊಂದಿರಲಿಲ್ಲ. ದೇವರು ಜನರ ಪ್ರಾರ್ಥನೆಯನ್ನು ಕೇಳಿದಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿರಲಿಲ್ಲ. ಆ ದೃಶ್ಯವನ್ನು ಕಲ್ಪಿಸಿಕೊಂಡರೆ ಮೈಜುಮ್ಮೆನ್ನುತ್ತದೆ. ಸಹಜವಾಗಿಯೇ ಜಕರಿಯನಿಗೆ ಭಯವಾಗುತ್ತದೆ. ಆಗ ದೂತನು, ಭಯಪಡಬೇಡ ಜಕರಿಯಾ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. ನಿನಗೊಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಯೋವಾನ್ನ ಎಂದು ಹೆಸರಿಡಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಮಗು ಎಂತಹ ಮಹಾಪುರುಷನಾಗುತ್ತಾನೆ ಅಂತಾನೂ ವಿವರಿಸುತ್ತಾನೆ. ಅವನು ದ್ರಾಕ್ಷಾರಸ ಕುಡಿಯಲ್ಲ, ಹುಟ್ಟಿನಿಂದಲೇ ಪವಿತ್ರಾತ್ಮ ಭರಿತನಾಗಿರುತ್ತಾನೆ ಮತ್ತು ಪ್ರವಾದಿ ಎಲಿಯನ ಶಕ್ತಿಯಲ್ಲಿ ಬರುತ್ತಾನೆ ಅಂತ. ಆ ಎಲಿಯನ ಶಕ್ತಿಯನ್ನೋ ಮಾತಿದೆಯಲ್ಲ, ಅದು ಅಲ್ಲಿರುವ ಯಹೂದಿಯರಿಗೆ ತಕ್ಷಣ ಅರ್ಥವಾಗುತ್ತಿತ್ತು. ಅದೊಂದು ಕೋಡ್ ವರ್ಡ್ ಇದ್ದ ಹಾಗೆ. ಇದು ಶತಮಾನಗಳ ಹಿಂದಿನ ಒಂದು ಭರವಸೆ ಮಾತು. ಓಹೋ! ಹಳೆಯ ಒಡಂಬಡಿಕೆಯ ಕೊನೆಯಲ್ಲಿ ದೇವರು, ನನ್ನ ದಿನ ಬರುವ ಮುನ್ನ ನಾನು ಪ್ರವಾದಿ ಎಲಿಯನನ್ನು ಕಳುಹಿಸ್ತೇನೆ ಅಂತ ವಾಗ್ದಾನ ಮಾಡಿರ್ತಾರೆ. ಇದನ್ನೊಂದು ದೊಡ್ಡ ರಿಲೇ ರೇಸ್ ಅಂತ ಕಲ್ಪಿಸ್ಕೊಳ್ಳಿ. ಸರಿ. ಶತಮಾನಗಳಿಂದ ಭರವಸೆಯ ಬ್ಯಾಟನ್ ಒಬ್ಬರಿಂದ ಒಬ್ಬರಿಗೆ ಪಾಸಾಗುತ್ತಾ ಬಂದಿದೆ. ಜನ ಕಾಯುತ್ತಿದ್ದಾರೆ. ಈಗ ದೇವದೂತ ಜಕರಿಯಾನಿಗೆ ಹೇಳ್ತಿದ್ದಾನೆ, ನಿನ್ನ ಮಗ ಸಾಮಾನ್ಯ ಓಟಗಾರನಲ್ಲ, ಅವನು ಫೈನಲ್ ಲ್ಯಾಪ್ ಅನೌನ್ಸ್ ಮಾಡುವವನು, ಮುಖ್ಯ ಓಟಗಾರನಿಗಾಗಿ ದಾರಿ ಸಿದ್ಧಪಡಿಸುವವನು ಅಂತ. ಅಂದ್ರೆ ಇದು ಕೇವಲ ಒಂದು ಭವಿಷ್ಯವಾಣಿಯ ನೆರವೇರಿಕೆಯಲ್ಲ, ಅದೊಂದು ದೊಡ್ಡ ಕಥೆಯ ಕ್ಲೈಮ್ಯಾಕ್ಸ್ನ ಆರಂಭ. ಖಂಡಿತವಾಗಿಯೂ. ಎಕ್ಸಾಕ್ಟ್ಲಿ. ಇಷ್ಟೆಲ್ಲ ಸ್ಪಷ್ಟವಾಗಿ ದೇವದೂತನೇ ಬಂದು ಅಂತಹ ಪವಿತ್ರ ಸ್ಥಳದಲ್ಲಿ ಹೇಳಿದ್ರೂ ಜಕರಿಯಾನ ಮೊದಲ ಪ್ರತಿಕ್ರಿಯೆ ನಂಬಿಕೆಯಲ್ಲ, ಬದಲಿಗೆ ಸಂದೇಹ. ಹೌದು. ನಾನು ಮುದುಕ, ನನ್ನ ಹೆಂಡತಿಯು ವಯಸ್ಸಾದವಳು, ಇದು ಹೇಗೆ ಸಾಧ್ಯ ಅಂದ ಪ್ರಶ್ನಿಸ್ತಾನೆ. ಇದು ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಒಬ್ಬ ಧರ್ಮನಿಷ್ಠ ಯಾಜಕ, ಜೀವನ ಪೂರ್ತಿ ದೇವರಿಗೆ ಸೇವೆ ಮಾಡಿದವನು ಯಾಕೆ ಈ ರೀತಿ ಪ್ರತಿಕ್ರಿಯಿಸಿರಬಹುದು?
ನಾವು ಜಕರಿಯಾನನ್ನು ಬೇಗ ಜಡ್ಜ್ ಮಾಡಬಾರ್ದು ಅಂತ ಅನ್ಸುತ್ತೆ. ಓಕೆ. ಯೋಚಿಸಿ ನೋಡಿ, ಜೀವನ ಪೂರ್ತಿ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸಿ ಬಹುಶಃ ಇನ್ನೇನು ಆಸೆ ಬಿಟ್ಟಾಗ ಇದ್ದಕ್ಕಿದ್ದಂತೆ ನಿಮ್ಮ ಪ್ರಾರ್ಥನೆ ಕೇಳಿಸಿತು ಅಂತ ಯಾರಾದ್ರೂ ಹೇಳಿದ್ರೆ ನಂಬಿಕೆಗಿಂತ ಮೊದಲು ಶಾಕ್ ಆಗೋದೇ ಹೆಚ್ಚು ಸಹಜ. ನಿಜ. ಅವನ ಪ್ರತಿಕ್ರಿಯೆ ಅವನ ಅಪನಂಬಿಕೆಯನ್ನು ತೋರಿಸೋದಕ್ಕಿಂತ ಹೆಚ್ಚಾಗಿ ಅವನ ಮಾನವ ಸಹಜತೆಯನ್ನು ತೋರಿಸುತ್ತದೆ. ವಾಸ್ತವದ ಅರಿವು ಅವನನ್ನು ಆವರಿಸಿತು. ಅವನ ತರ್ಕ, ಅವನ ಅನುಭವ ಎಲ್ಲವೂ ದೂತನ ಮಾತಿಗೆ ವಿರುದ್ಧವಾಗಿತ್ತು. ಹಾಗಾದರೆ ದೇವದೂತನು ಅವನನ್ನು ಮೂಕನನ್ನಾಗಿ ಮಾಡಿದ್ದು ಅದೊಂದು ಶಿಕ್ಷೆಯಾಗಿ ಸ್ವಲ್ಪ ಕಠೋರ ಅನಿಸುವುದಿಲ್ವೇ? ಇಷ್ಟು ವರ್ಷಗಳ ಕಾಲ ಪ್ರಾರ್ಥಿಸಿದ್ದಕ್ಕೆ ಉತ್ತರ ಸಿಕ್ಕಾಗ ಒಂದು ಕ್ಷಣದ ಸಹಜ ಸಂದೇಹಕ್ಕೆ ಇಷ್ಟು ದೊಡ್ಡ ಬೆಲೆ ತೆರಬೇಕಾಯ್ತಾ? ಇದೊಂದು ಆಸಕ್ತಿದಾಯಕ ದೃಷ್ಟಿಕೋನ. ನಾವು ಇದನ್ನು ಕೇವಲ ಶಿಕ್ಷೆಯಾಗಿ ನೋಡ್ಬೇಕಿಲ್ಲ. ಹಾಗಾದ್ರೆ ಅದೊಂದು ಚಿಹ್ನೆ, ಒಂದು ಪಾಠ ಕೂಡ. ದೂತನು ಹೇಳ್ತಾನೆ, ನಾನು ಹೇಳಿದ್ದು ಸಕಾಲದಲ್ಲಿ ನೆರವೇರುತ್ತದೆ, ಆದರೆ ನೀನು ನಂಬದ ಕಾರಣ ಇದೆಲ್ಲ ಆಗುವವರೆಗೂ ನೀನು ಮೂಕನಾಗಿರುವೆ ಅಂತೆ. ಇಲ್ಲಿ ನೋಡಿ, ಜಕರಿಯನ ಸಂದೇಹ ದೇವರ ಯೋಜನೆಯನ್ನು ನಿಲ್ಲಿಸಿಲ್ಲ, ಆದರೆ ಆ ಯೋಜನೆಯ ಬಗ್ಗೆ ಸಾಕ್ಷಿಯಾಗಿ ಮಾತನಾಡುವ ಅವನ ಸಾಮರ್ಥ್ಯವನ್ನು ತಾತ್ಕಾಲಿಕವಾಗಿ ಕಸಿದುಕೊಂಡಿತು. ದೇವರು ಹೇಳ್ತಿದ್ದಾನೆ, ನಿನ್ನ ಮಾತಿನಿಂದ ಇದು ಆಗ್ಬೇಕಿಲ್ಲ, ನನ್ನ ಕ್ರಿಯೆ ಮಾತನಾಡುತ್ತದೆ. ಮುಂದಿನ 9 ತಿಂಗಳು ನೀನು ಮೌನವಾಗಿ ನನ್ನ ಕೆಲಸವನ್ನು ನೋಡು ಅಂತ. ಆ ಮೌನವು ಅವನಿಗೆ ಚಿಂತನೆ ಮಾಡಲು, ದೇವರ ಶಕ್ತಿಯನ್ನು ಗಮನಿಸಲು ಕೊಟ್ಟ ಸಮಯವಾಗಿತ್ತು. ಅದ್ಭುತವಾದ ಒಳನೋಟ. ಹಾಗಾದ್ರೆ ಅವನ ಬಾಯಿ ಮುಚ್ಚಿದ್ರಿಂದ ದೇವರ ಕ್ರಿಯೆಗೆ ಹೆಚ್ಚು ಗಮನ ಸಿಕ್ಕ ಹಾಗಾಯಿತು. ಖಂಡಿತ. ಆ ಘಟನೆಯ ನಂತರ ಜಕರಿಯಾನು ದೇವಾಲಯದಿಂದ ಹೊರಗೆ ಬಂದಾಗ ಅವನಿಗೆ ಮಾತನಾಡಲು ಆಗೋದಿಲ್ಲ. ಜನರಿಗೆ ಅವನಿಗೆ ದಿವ್ಯ ದರ್ಶನವಾಗಿದೆ ಎಂದು ಅರ್ಥವಾಗುತ್ತದೆ. ನಿಜ. ನಂತರ ಅವನ ಪತ್ನಿ ಎಲಿಜಬೆತಳು ಗರ್ಭಿಣಿಯಾಗುತ್ತಾಳೆ. ಆದರೆ ಆಕೆ ಈ ಸಂತೋಷದ ಸುದ್ದಿಯನ್ನು ತಕ್ಷಣ ಎಲ್ಲರಿಗೂ ತಿಳಿಸುವುದಿಲ್ಲ. 5 ತಿಂಗಳ ಕಾಲ ತನ್ನನ್ನು ಮರೆಮಾಡಿಕೊಳ್ಳುತ್ತಾಳೆ. ಯಾಕೆ? ಇಷ್ಟು ವರ್ಷ ಕಾದಿದ್ದ ಸಿಹಿ ಸುದ್ದಿ ಸಿಕ್ಕಾಗ ಅದನ್ನು ಮುಚ್ಚಿಟ್ಟುಕೊಳ್ಳುವ ಮನಸ್ಥಿತಿ ಯಾಕೆ ಬಂದಿರಬಹುದು? ಇದೂ ಕೂಡ ಕಥೆ ಒಂದು ಸೂಕ್ಷ್ಮವಾದ ಭಾಗ. ಒಂದು ಕಡೆ ವರ್ಷಗಳ ಅವಮಾನದ ನಂತರ ಬಹುಶಃ ಆಕೆಗೆ ಆ ಸಂತೋಷವನ್ನು, ಆ ಅದ್ಭುತವನ್ನು ಮೊದಲು ತಾನೇ ಅನುಭವಿಸಬೇಕೆಂಬ ಆಸೆ ಇರ್ಬೋದು. ಹೌದು. ಅದು ದೈವಿಕ ರಹಸ್ಯ. ಅದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡುವ ಮೊದಲು ಅದನ್ನು ತನ್ನೊಳಗೆ ಪೋಷಿಸುವ ಬಯಕೆ. ಇನ್ನೊಂದು ದೃಷ್ಟಿಯಲ್ಲಿ ಅದೊಂದು ಸಿದ್ಧತೆಯ ಸಮಯ. ದೇವರು ತನ್ನ ಜೀವನದಲ್ಲಿ ಮಾಡುತ್ತಿರುವ ಈ ಮಹತ್ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಲು, ಧ್ಯಾನಿಸಲು ಆಕೆಗೆ ಆ ಏಕಾಂತ ಬೇಕಿತ್ತು. ಆ 5 ತಿಂಗಳ ಮೌನ ಎಲಿಜಬೆತಳ ವೈಯಕ್ತಿಕ ಸಿದ್ಧತೆಯಾಗಿತ್ತು. ಹೌದು. ಆ ಸಮಯದಲ್ಲಿ ಅವಳು ಮಾಡುವ ಮಾತು ಬಹಳ ಅರ್ಥಗರ್ಭಿತವಾಗಿದೆ. ಕಟ್ಟಕಡೆಗೆ ಸರ್ವೇಶ್ವರನ್ ನನಗೆ ಕರುಣೆ ತೋರಿದ್ದಾರೆ, ಜನರ ನಡುವೆ ನನಗಿದ್ದ ಅವಮಾನವನ್ನು ತೊಲಗಿಸಿದ್ದಾರೆ. ಇದರಲ್ಲಿ ಕೇವಲ ಸಂತೋಷವಲ್ಲ, ಒಂದು ರೀತಿಯ ಬಿಡುಗಡೆಯ ಭಾವನೆ ಇದೆ. ಖಂಡಿತ. ಆಕೆಯ ಮಾತುಗಳಲ್ಲಿ ಹಳೆಯ ಒಡಂಬಡಿಕೆಯ ಸಾರಾ, ಹನ್ನ ಮುಂತಾದವರ ಧ್ವನಿ ಕೇಳಿಸ್ತದೆ. ಹೌದು ಹೌದು. ಅವರೆಲ್ಲರ ಕಥೆಯಲ್ಲೂ ಇದೇ ಮಾದರಿಯಿದೆ. ದೀರ್ಘಕಾಲದ ಕಾಯುವಿಕೆ, ಸಾಮಾಜಿಕ ಅವಮಾನ ಮತ್ತು ಕೊನೆಗೆ ದೇವರ ಅದ್ಭುತವಾದ ಹಸ್ತಕ್ಷೇಪ. ದೇವರು ಎಲಿಜಬೆತಳ ವೈಯಕ್ತಿಕ ನೋವನ್ನು ಕೇವಲ ಒಂದು ಮಗು ಕೊಟ್ಟು ಪರಿಹರಿಸಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಇಡೀ ಜಗತ್ತಿನ ರಕ್ಷಕನಿಗೆ ದಾರಿ ಸಿದ್ಧಪಡಿಸುವಂತಹ ಮಗನನ್ನು ಕೊಟ್ಟು ಅವಳ ಅವಮಾನವನ್ನು ಇಡೀ ಜನಾಂಗಕ್ಕೆ ಗೌರವವಾಗಿ ಪರಿವರ್ತಿಸಿದನು. ಅವಳ ವೈಯಕ್ತಿಕ ಪ್ರಾರ್ಥನೆಗೆ ಸಿಕ್ಕ ಉತ್ತರ ಒಂದು ದೊಡ್ಡ ವಿಮೋಚನೆಯ ಕಥೆಯ ಮುನ್ನುಡಿಯಾಯಿತು. ಎಕ್ಸಾಕ್ಟ್ಲಿ. ಹಾಗಾದರೆ ಜಕರಿಯನ ಸಂದೇಹ ಮತ್ತು ಎಲಿಜಬೆತಳ ನಂಬಿಕೆಯ ನಡುವೆ ಒಂದು ಸ್ಪಷ್ಟ ವ್ಯತ್ಯಾಸ ಕಾಣಿಸ್ತದೆ. ಇದರಿಂದ ನಾವು ಇವತ್ತಿನ ಬದುಕಿಗೆ ಏನು ಕಲಿಯಬಹುದು? ಹೌದು. ನಮ್ಮ ಜೀವನದಲ್ಲಿಯೂ ದೇವರು ದೊಡ್ಡ ವಾಗ್ದಾನಗಳನ್ನು ನೀಡಿದಾಗ ಅಥವಾ ನಮ್ಮ ಪ್ರಾರ್ಥನೆಗೆ ಅಸಾಧ್ಯವೆನಿಸುವ ಉತ್ತರಗಳನ್ನು ಕೇಳಿದಾಗ ಸಂದೇಹ ಮೂಡುವುದು ಸಹಜ. ಖಂಡಿತ ಸಹಜ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಗತಿ ಎಂದರೆ ಸಂದೇಹ ನಮ್ಮನ್ನು ಮೂಕರನ್ನಾಗಿ ಮಾಡಬಹುದು. ಮೂಕರನ್ನಾಗಿ? ಹೌದು. ನಾವು ದೈವಿಕ ಸತ್ಯವನ್ನು ನಂಬಲು ವಿಫಲವಾದಾಗ ಆ ಸತ್ಯದ ಬಗ್ಗೆ ಅಧಿಕಾರಯುತವಾಗಿ ಸಂತೋಷದಿಂದ ಸಾಕ್ಷಿ ಹೇಳುವ ನಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೇವೆ. ಜಕರಿಯನಿಗೆ ಮಗು ಹುಟ್ಟುವವರೆಗೂ ಆ ಶುಭವಾರ್ತೆಯನ್ನು ಹಂಚಿಕೊಳ್ಳಲು ಆಗಲಿಲ್ಲ. ಇಲ್ಲಿ ನನ್ನದೊಂದು ಪ್ರಶ್ನೆ. ನೀವು ಮೊದಲೇ ಹೇಳಿದ ಹಾಗೆ ದೇವರ ಯೋಜನೆ ನಮ್ಮ ನಂಬಿಕೆಯನ್ನು ಅವಲಂಬಿಸಿಲ್ಲ ಅಂತ ಆಯ್ತು. ಜಕರಿಯ ನಂಬುದಿದ್ರೂ ಯೋವಾನ ಹುಟ್ಟಿದ. ಹಾಗಾದ್ರೆ ನಮ್ಮ ನಂಬಿಕೆಗಿರುವ ಬೆಲೆಯೇನು? ನಾವು ನಂಬಿದರೂ ಬಿಟ್ಟು ಆಗೋದೇ ಆಗುತ್ತೆ ಎಂದಾದರೆ ನಂಬಿಕೆಯ ಪಾತ್ರವೇನು? ಅತ್ಯುತ್ತಮ ಪ್ರಶ್ನೆ ಇದು ಬಹಳಷ್ಟು ಜನರಿಗೆ ಗೊಂದಲ ಮೂಡಿಸುವ ವಿಚಾರ. ಹೀಗ್ಯೋಚಿಸಿ. ಸರಿ. ಒಂದು ರೈಲು ದೆಹಲಿಯಿಂದ ಬೆಂಗಳೂರಿಗೆ ಹೋಗುತ್ತದೆ. ಅದು ತನ್ನ ಗುರಿಯನ್ನು ತಲುಪುವುದು ನಿಶ್ಚಿತ.
ನೀವು ಟಿಕೆಟ್ ತೆಗೆದು ನಂಬಿಕೆಯಿಂದ ರೈಲು ಹತ್ತಿದರೆ ನೀವು ಆ ಪ್ರಯಾಣದ ಭಾಗವಾಗುತ್ತೀರಿ. ಹೌದು. ದಾರಿಯ ದೃಶ್ಯಗಳನ್ನು ನೋಡುತ್ತೀರಿ, ಸಹಪ್ರಯಾಣಿಕರೊಂದಿಗೆ ಮಾತನಾಡುತ್ತೀರಿ, ಗುರಿ ತಲುಪಿದಾಗ ಸಂತೋಷಪಡುತ್ತೀರಿ. ಒಂದು ವೇಳೆ ನೀವು ಪ್ಲಾಟ್ಫಾರ್ಮ್ ಮೇಲೆ ನಿಂತು ಈ ರೈಲು ಬೆಂಗಳೂರಿಗೆ ಹೋಗುತ್ತೋ ಇಲ್ವೋ ಎಂದು ಸಂದೇಹಪಟ್ಟರೆ, ರೈಲು ನನಗಾಗಿ ಕಾಯುವುದಿಲ್ಲ. ಅದು ಹೊರಟು ಹೋಗ್ತಾರೆ, ತನ್ನ ಗುರಿಯನ್ನು ತಲುಪುತ್ತದೆ. ಆದರೆ ನೀವು ಪ್ರಯಾಣದ ಅನುಭವವನ್ನು ಕಳೆದುಕೊಳ್ಳುತ್ತೀರಿ. ಓ ವಾವ್! ಹಾಗೆ ದೇವರ ಯೋಜನೆ ನೆರವೇರುವುದು ನಿಶ್ಚಿತ. ನಮ್ಮ ನಂಬಿಕೆಯು ಆ ಯೋಜನೆಯನ್ನು ನಡೆಸುವುದಿಲ್ಲ, ಆದರೆ ಆ ಯೋಜನೆಯಲ್ಲಿ ಸಂತೋಷದಿಂದ ಅರ್ಥಪೂರ್ಣವಾಗಿ ಭಾಗವಹಿಸಲು ನಮಗೆ ಅವಕಾಶ ಮಾಡಿಕೊಡುತ್ತದೆ. ಅಂದ್ರೆ ನಂಬಿಕೆ ಇಲ್ಲದಿದ್ದರೆ ನಾವು ಹೊರಗೆ ನಿಂತು ನೋಡುವವರಾಗ್ತೇವೆ. ನಂಬಿಕೆ ಇದ್ದರೆ ನಾವು ಒಳಗಿದ್ದು ಅನುಭವಿಸುವವರಾಗ್ತೇವೆ. ನಿಖರವಾಗಿ. ಅದ್ಭುತವಾದ ಹೋಲಿಕೆ. ಅಂದ್ರೆ ನಂಬಿಕೆ ಅನ್ನೋದು ದೇವರ ಯೋಜನೆಗೆ ನಾವು ಕೊಡುವ ಕೊಡುಗೆಯಲ್ಲ, ಬದಲಿಗೆ ಆ ಯೋಜನೆಯನ್ನು ಅನುಭವಿಸಲು ನಮಗೆ ಸಿಗುವ ಒಂದು ಸುಯೋಗ. ಹೌದು. ಈ ಇಡೀ ಕಥೆ ದೇವರ ವಿಶ್ವಾಸಾರ್ಹತೆ, ಆತನ ಸಮಯ ಪ್ರಜ್ಞೆ ಮತ್ತು ಸಾಮಾನ್ಯ ನಿಷ್ಠಾವಂತ ಜನರ ಜೀವನದಲ್ಲಿ ಆತ ಹೇಗೆ ಕೆಲಸ ಮಾಡ್ತಾನೆ ಎಂಬುದಕ್ಕೆ ಒಂದು ಸುಂದರ ಉದಾಹರಣೆ. ಖಂಡಿತ. ಹಾಗಾದ್ರೆ ಇಂದು ನಾವು ಜಕರಿಯಾ ಮತ್ತು ಎಲಿಜಬೆಥಳ ಕಥೆಯ ಮೂಲಕ ನಂಬಿಕೆ, ಸಂದೇಹ ಮತ್ತು ದೇವರ ಸಮಯದ ಬಗ್ಗೆ ಆಳವಾಗಿ ಚರ್ಚಿಸಿದ್ದೇವೆ. ಒಂದು ಸರಳ ಕಥೆಯಂತೆ ಕಂಡರೂ ಅದರ ಹಿಂದೆ ಅಡಗಿರುವ ಐತಿಹಾಸಿಕ, ದೈವಶಾಸ್ತ್ರೀಯ ಮತ್ತು ವೈಯಕ್ತಿಕ ಮಹತ್ವ ಅಪಾರವಾದದ್ದು. ಅವರು ಹೇಗೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತಾನೆ ಎಂಬುದರ ಸಂಕೇತಗಳಾಗಿವೆ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ. ಜಕರಿಯಾನಂತೆ ನಮ್ಮ ಜೀವನದಲ್ಲಿಯೂ ದೊಡ್ಡ ವಾಗ್ದಾನಗಳನ್ನು ಕೇಳಿದಾಗ ಅಥವಾ ಅಸಾಧ್ಯವೆನಿಸುವ ಪರಿಸ್ಥಿತಿಗಳು ಎದುರಾದಾಗ ಸಂದೇಹ ಮೂಡುವುದು ಸಹಜ ಅಲ್ವಾ? ಹೌದು, ಖಂಡಿತ. ಅಂತಹ ಸಂದರ್ಭಗಳಲ್ಲಿ ನಮ್ಮ ತರ್ಕವನ್ನು, ನಮ್ಮ ಅನುಭವವನ್ನು ಮೀರಿ ನಿಲ್ಲುವ ನಂಬಿಕೆಯನ್ನು ಬಲಪಡಿಸುವ ಶಕ್ತಿ ಯಾವುದು? ಅದು ನಮ್ಮ ಹಿಂದಿನ ಅನುಭವಗಳೇ, ದೇವರು ನಮ್ಮ ಜೀವನದಲ್ಲಿ ಹಿಂದೆ ಮಾಡಿದ ಅದ್ಭುತಗಳ ನೆನಪೇ, ಇತರರ ಪ್ರೇರಣಾದಾಯಕ ಸಾಕ್ಷಿಗಳೇ, ಅಥವಾ ಎಲ್ಲವನ್ನೂ ಮೀರಿ ನಮ್ಮೊಳಗಿನಿಂದಲೇ ಮೂಡುವ ಅಚಲವಾದ ಭರವಸೆಯೇ? ಯಾವುದು ನಿಮ್ಮ ನಂಬಿಕೆಯ ಲಂಗರು? ಇದರ ಬಗ್ಗೆ ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.